ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರ ವಾರ್ಡ್ನಲ್ಲಿರುವ ಶಾಸಕರ ಕಚೇರಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನಂತೆ ಕ್ಷಯರೋಗ ಮುಕ್ತ ಭಾರತ ಮಾಡಲು ದೇಶಾದ್ಯಂತ ಎಲ್ಲರೂ ಕೆಲಸ ಮಾಡುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಸ್ಥಳೀಯ ಶಾಸಕರು ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ ಅವರು ಕೂಡ ಕ್ಷೇತ್ರದಲ್ಲಿರುವ ಕ್ಷಯರೋಗಿಗಳಿಗೆ ಪೌಷ್ಟಿಕಾಂಶಯುಕ್ತ ಆರೋಗ್ಯ ಕಿಟ್ಗಳನ್ನು ವಿತರಣೆ ಮಾಡಿದರು. ಕಳೆದ 31 ತಿಂಗಳುಗಳಿಂದ ಪೌಷ್ಟಿಕಾಂಶ ಇರುವ ಕಿಟ್ ನೀಡುತ್ತಾ ಬರುತ್ತಿರುವ ಗೋಪಾಲಯ್ಯ ಅವರು ಕ್ಷೇತ್ರದಲ್ಲಿರುವ ಸುಮಾರು 170ಕ್ಕೂ ಹೆಚ್ಚಿನ ಕ್ಷಯರೋಗಿಗಳನ್ನು ಪತ್ತೆ ಮಾಡಿ ಕಳೆದ 31 ತಿಂಗಳುಗಳಿಂದ ಈ ಪೌಷ್ಟಿಕಾಂಶದ ಕಿಟ್ಟನ್ನು ವಿತರಣೆ ಮಾಡುತ್ತಿದ್ದಾರೆ. ಇನ್ನು ಈ ಪೌಷ್ಟಿಕಾಂಶ ಭರಿತ ಆರೋಗ್ಯ ಕಿಟ್ಟನ್ನು ಬಳಸಿಕೊಂಡು ಸುಮಾರು 675ಕ್ಕೂ ಹೆಚ್ಚು ಫಲಾನುಭವಿಗಳು ರೋಗಮುಕ್ತರಾಗಿ ತಮ್ಮ ಸುಖಕರ ಜೀವನವನ್ನು ನಡೆಸುತ್ತಿದ್ದಾರೆ. ಇಂದು ಕೂಡ 170ಕ್ಕೂ ಹೆಚ್ಚಿನ ಕ್ಷಯರೋಗಿಗಳಿಗೆ ಈ ಫುಡ್ ಕಿಟ್ ವಿತರಣೆ ಮಾಡಿದ ಶಾಸಕ ಗೋಪಾಲಯ್ಯ ಅವರು ಆದಷ್ಟು ಬೇಗ ಎಲ್ಲರೂ ಶೀಘ್ರ ಗುಣಮುಖರಾಗಿ ಎಂದು ಶಾಸಕ ಕೆ. ಗೋಪಾಲಯ್ಯ ಅವರು ಶುಭ ಹಾರೈಸಿದರು. ಪರವಾಗಿಲ್ಲ, ಮುಂಚೆ ನಂಗೆ 1.5 ವರ್ಷದಿಂದ ತಗೊಳ್ತಾ ಇದ್ದ ಟ್ರೀಟ್ಮೆಂಟು, ಅದು ಕಮ್ಮಿನೇ ಆಗಿರಲಿಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಇವಾಗ ರಾಜೀವ್ ಗಾಂಧಿ ಹಾಸ್ಪಿಟ್ಲಲ್ಲಿ ಇಲ್ಲಿಗೆ ಕಳಿಸಿದ್ರು, ಇಲ್ಲಿ ತಗೊಳ್ಳಿ ಅಂತ. ಇಲ್ಲಿಗೆ ಬಂದಮೇಲೆ ಇವಾಗ 40% ಕ್ಯೂರ್ ಆಗಿದೆ, ಇನ್ನೂ 60% ಇದೆ ಅಂತ ನೆನ್ನೆ ಹೇಳ್ತಾರೆ ಡಾಕ್ಟರ್. ಇದೊಂದು ಪೌಡ್ರು 2-3 ತಿಂಗಳಿಗೆ ಪೌಡ್ರ್ ಕೊಡೋದಿಲ್ಲ. ಇದು 2 ತಿಂಗಳಿಗೆ ಅಂತ ಅಂದ್ಬಿಟ್ಟು ಒಂದೊಂದು ತಿಂಗಳಿಗೆ ಆಗೋಷ್ಟು ತಿಂಗಳಿಲ್ಲ. ಅದಕ್ಕೆ ಏನು ಹೇಳಿದ್ದಾರೆ ಅದನ್ನ ಪಾಲಿಸಬೇಕು ಅಂತಕ್ಕಂಥದ್ದು ಇದೊಂದು ಸೇವೆ. ಇದು ಈಗ ಒಂದು ವಾರದಿಂದ ಅವರ ಜನ್ಮದಿನಾಚರಣೆ ಒಂದು ಸೇವೆ ಮಾಡ್ತಾ ಇದ್ದೀವಿ ನಾವು. ಇದು 30 ತಿಂಗಳಿಂದ ಇದು 31ನೇ ತಿಂಗಳು ನಾನು ಕೊಡ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಇದನ್ನು ಮಾಡಲೇಬೇಕು, ನಿಲ್ಸ್ಕೊಂಡು ನಮ್ಗೆ ಎಷ್ಟೇ ಕಷ್ಟ ಇದನ್ನು ಮಾಡಬೇಕು, ನಿಮ್ಮ ನೆರವಿಗೆ ಬರಬೇಕು ಅಂತಕ್ಕಂಥದ್ದನ್ನ ತಿಳಿದು ನಾವೆಲ್ಲ ಈ ಕೆಲಸ 100 ಭಾಗ ವಾಸಿ ಆಗುತ್ತಿದೆ. ವಾಸಿ ಆಗ್ತಕ್ಕಂಥ ಕಾಯಿಲೆ ಈಗಾಗಲೇ 674 ಜನಕ್ಕೆ ಕಾಯಿಲೆ ವಾಸಿ ಆಗಿದೆ 30 ತಿಂಗಳಿಂದ. ಈಗ ಮಕ್ಕಳು ಮೊಮ್ಮಕ್ಕಳು ಕೊಡ್ಬೋದು, ಮೊಟ್ಟೆಗಳನ್ನ ಬೇರೆಯವ್ರು ಕೊಡ್ಬೋದು, ಆಮೇಲೆ ಡೈರಿ ಮಿಲ್ಕ್ ಪೌಡರ್ ಇದೆ ಅದನ್ನ ಬೇರೆಯವ್ರು ಕೊಡ್ಬೋದು. ಇದನ್ನು ನೀವೇ ತಂದರೆ 6 ರಿಂದ 7 ತಿಂಗಳಿಗೆ ನೀವು ಸಹಜ ಸ್ಥಿತಿ ಬರ್ತೀರಾ. ಯಾರೋ ಕೆಲವರು 7-8 ಕೇಳ್ತಾರೆ, ಇನ್ನೊಂದು ಈಗಾಗಲೇ 50 ತಿಂಗಳು ಬರ್ತಿದ್ದಾರೆ. ಅವ್ರು ಏನು ಕೇಳ್ತಾರೆ ಡಾಕ್ಟ್ರನ್ನ, ನನ್ನ ಪಾಯ್ಸನ್ ಇಂಜೆಕ್ಷನ್ ಕೊಟ್ಬಿಡಿ ನಾನು ಬದುಕೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಆ ತಾಯಿ. ಡಾಕ್ಟ್ರು ನಾವೆಲ್ಲ ಕುಂದಿರಿಸಿ ಸಮಾಧಾನ ಮಾಡಿ ನೀನು ಬದುಕ್ತೀಯಾ ಇದು ಅಂತಕ್ಕಂಥದ್ದಾದ್ರೆ 28 kgಗೆ ಅವ್ರು ಯಾವ ರೀತಿ ಇರ್ಬೋದು, ಎಲ್ಲ ಮೂಳೆ ಎಲ್ಲ ಬಿಟ್ಕೊಂಡು ಚಕ್ರಾಗಿ ಬಿಟ್ಕೊಂಡು ಆ ಪರಿಸ್ಥಿತಿ ಇತ್ತು. ಇಲ್ಲ ಬದುಕಿದ್ದಾರೆ. ನಿಮ್ಗೆಲ್ರಿಗೂ ಕಾಯಿಲೆ ವಾಸಿ ಆಗುತ್ತೆ, ಧೈರ್ಯವಾಗಿರಬೇಕು. ಆ ಕಾಯಿಲೆ ಇದನ್ನ ಕಾಯಿಲೆ ವಾಸಿ ಮಾಡಬೇಕು. ನಮ್ಮ ಕ್ಷೇತ್ರದಲ್ಲಿ 100ಕ್ಕೆ 100 ಭಾಗ ಇದನ್ನ ಕಾಯಿಲೆ ಇಲ್ದಂಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇನು ಕರೆ ಕೊಟ್ಟಿದ್ದಾರೆ, ಆ ಕರೆಗೆ ಇನ್ನೂ 1 ವರ್ಷ ಅಲ್ಲ 2 ವರ್ಷ ಆದರೂ ನಿಮ್ಗೆಲ್ರಿಗೂ ಇದನ್ನ ಪ್ರಧಾನಮಂತ್ರಿ ಇದ್ರೆ ಮಾತ್ರ ಈ ದೇಶ ಸುಭದ್ರವಾಗಿರ್ತಕ್ಕಂಥದ್ದು. ಅದನ್ನು ಅರ್ಜಿ ನಾವೆಲ್ಲ ನಮ್ಮ ಮುಖಂಡರುಗಳು, ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಮಾಡ್ತಾ ಇದ್ದೀವಿ. ಒಂದು ಫೋಟೋ ತರ್ತೀವಿ. ಅದಾದಮೇಲೆ ನೀವು ಪ್ರತಿ ಸಲ ಹೋದಂಗೆ ಲೈನ್ಗೆ ನಿಮ್ಮ ಎಡಗಡೆ ಇರ್ತಕ್ಕಂಥ ಕಿಟ್ನ ತಗೊಂಡು ಹೋಗಿ ಇದನ್ನ ಯಾರು ಕಾಯಿಲೆ ಬಂದಿದೆ, ಇಲ್ಲಿ ಕಾಯಿಲೆ ಬಂದಿರೋರು ಬಂದಿದ್ದೀರಾ, ಅವರ ಪರವಾಗೂ ಬಂದಿದ್ದೀರಾ. ಇದನ್ನ ಏನೋ ದೊಡ್ಡ ಇದು ಅಂತ ಅಂದ್ಬಿಟ್ಟು ನಿಮ್ಮನ್ನ ಹತ್ರಕ್ಕೆ ಸೇರ್ಸಲ್ಲ. ಆ ಸೊಸೈಟಿಯಲ್ಲಿ ಬಂದ್ರೆ ಅವ್ರು ಮನೆ ಕೊಟ್ಟು ನೀನು ಬರಬೇಡ ಅಂತ ಅಂದ್ಬಿಟ್ಟು ಕಲ್ಸ್ಬಿಡ್ತಾರೆ. ಬಹಳ ಹಿಂಸೆ ಕೊಡ್ತಾರೆ. ಇದನ್ನ ಪ್ರಧಾನಮಂತ್ರಿಗಳು ಅರ್ಪಿ ಈ ಕಾಯಿಲೆನ ವಾಸ ಮಾಡಬೇಕು ಅಂತಕ್ಕಂಥದ್ದು ಮಾಡಿ ಒಂದು ಕರೆ ಕೊಡ್ತಾರೆ. ಇಡೀ ದೇಶದ ಜನಕ್ಕೆ ಕರೆ ಕೊಡ್ತಾರೆ. 2024 ಒಳಗಡೆ ಭಾರತ ದೇಶದಲ್ಲಿ ಕ್ಷಯರೋಗ ಅಂತಕ್ಕಂಥದ್ದು ಇರ್ಬೋದು. ಇಲ್ಲಿ ಯಾರೋ ಚುನಾಯಿತ ಪ್ರತಿನಿಧಿಗಳು ಇದ್ದೀವಿ ನಾವು, MLAಗಳು, MP ಗಳು, ಕೌನ್ಸಿಲರ್ಗಳು, ದೊಡ್ಡ ದೊಡ್ಡ ಕಂಪ್ನಿಗಳು, ಇವರೆಲ್ಲ ನಿಮ್ಮ ಸಹಾಯಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಪ್ರಧಾನಮಂತ್ರಿಗಳು ಕರೆ ಕೊಟ್ಟರು. ಅದನ್ನ ನೋಡಿ ನಾನು ಮೊದಲನೇ ದಿನ ಮಂಡ್ಯದಲ್ಲೇ ಒಂದು 10 ಜನಕ್ಕೆ ಕ್ಷಯರೋಗಿಗಳಿಗೆ ಇದನ್ನ ನ್ಯೂಟ್ರಿಷನ್ ಫುಡ್ ತರಿಸ್ಕೊಟ್ಟು ಆ ತಿಂಗಳಿಂದನೇ ನಾನು ಇಲ್ಲಿ ಪ್ರಾರಂಭ ಮಾಡಿದೆ. ಪ್ರತಿ ತಿಂಗಳು 1ನೇ ತಾರೀಕು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕಾಯಿಲೆ ವಾಸೆ ಮಾಡಲೇಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಈ ದೇಶಕ್ಕೆ ಕರೆ ಕೊಟ್ಟಿದ್ದಾರೆ, ಇವತ್ತು ಅವರಿಂದ ದೇಶ ಉಳಿತಿರ್ತಕ್ಕಂಥದ್ದು. ಇವತ್ತು ಭಾರತ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಒಂದು ಗೌರವ ಇದೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾವುದೇ ಒಂದು ದೇಶಕ್ಕೆ ಓದೋದಕ್ಕೆ ಹೋದ್ರೆ ಇವತ್ತು ಅತ್ಯಂತ ಗೌರವ ಇದೆ. ಅವ್ರು ಏನು ಹೇಳಿದ್ದಾರೆ ಅದನ್ನ ಪಾಲಿಸಬೇಕು ಅಂತಕ್ಕಂಥದ್ದು ಇದೊಂದು ಸೇವೆ. ಇದು
ಈಗ ಒಂದು ವಾರದಿಂದ ಅವರ ಜನ್ಮದಿನಾಚರಣೆ ಒಂದು ಸೇವೆ ಮಾಡ್ತಾ ಇದ್ದೀವಿ. ನಾವು ಇನ್ನು 30 ತಿಂಗಳಿಂದ ಇದು 31ನೇ ತಿಂಗಳು ನಾನು ಬರ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಇರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಸೇರಿ ಇದನ್ನು ಮಾಡಲೇಬೇಕು, ನಿಲ್ಸ್ಬಿಡ್ದು, ನಮ್ಗೆ ಎಷ್ಟೇ ಕಷ್ಟ ಇದ್ದು ಮಾಡಬೇಕು, ನಿಮ್ಮ ನೆರವಿಗೆ ಬರಬೇಕು ಅಂತಕ್ಕಂಥದ್ದನ್ನ ತಿಳಿದು ನಾವೆಲ್ಲ ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. പക്ഷേ ಎಲ್ಲರೂ ನೀವು ಧೈರ್ಯವಾಗಿರ್ಬೇಕು. ಕಾಯಿಲೆ 100ಕ್ಕೆ 100 ಭಾಗ ವಾಸಿ ಆಗುತ್ತೆ. ವಾಸಿ ಆಗ್ತಕ್ಕಂಥ ಕಾಯಿಲೆ ಈಗಾಗಲೇ 674 ಜನಕ್ಕೆ ಕಾಯಿಲೆ ವಾಸಿ ಆಗಿದೆ 30 ತಿಂಗಳಿಂದ ಈ ಫುಡ್ ತಗೊಂಡಾದ್ಮೇಲೆ. ಇದನ್ನ ನೀವು ತಗೊಂಡೋಗಿ ಯಾರಿಗೆ ಕಾಯಿಲೆ ಇದೆ ಅವರೇ ಇದನ್ನ ಊಟ ಮಾಡ್ಬೇಕಿದ್ನ. ಬೇರೆಯವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಕೊಡ್ಬಿಡ್ದು, ಮೊಟ್ಟೆಗುಂಡ ಬೇರೆಯವ್ರಿಗೆ ಕೊಡ್ಬಿಡ್ದು, ಆಮೇಲೆ ಡೈರಿ ಮಿಲ್ಕ್ ಪೌಡರ್ ಅದನ್ನ ಬೇರೆಯವ್ರಿಗೆ ಕೊಡ್ಬಿಡ್ದು. ಇದನ್ನ ನೀವೇ ತಂದ್ರೆ 6 ರಿಂದ 7 ತಿಂಗಳಿಗೆ ನೀವು ಸಹಜ ಸ್ಥಿತಿ ಬರ್ತೀರಾ. ಯಾರೋ ಕೆಲವರು 7-8 ಇರ್ತಾರೆ. ಇನ್ನೊಂದು 4-5 ಜನ ಅವ್ರಿಗೆ ಬೇರೆ ಬೇರೆ ತರ ಸಮಸ್ಯೆ ಇದೆ. ಅವರಿಗೆ ಸುಮಾರು ಒಂದು 12 ತಿಂಗಳಿಂದನೂ ಕೊಡ್ತಾ ಇದ್ದೀನಿ. ಬೇರೆ ಸಮಸ್ಯೆ ಇರ್ತಕ್ಕಂಥವ್ರು 4-5 ಜನ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ ನೀವು 7ನೇ ತಿಂಗಳು ತಾಣದಲ್ಲಿ 100ಕ್ಕೆ 100 ಭಾಗ ವಾಸಿ ಆಗುತ್ತೆ. ಇದನ್ನ ಚಾರ್ಜಸ್ ತಪ್ಪದೆ ತಗೊಳ್ಬೇಕು. ಇದನ್ನೆಲ್ಲ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಈ ಮನೇಲಿದ್ರೆ ಈ ತರದ ಫುಡ್ ತಗೊಳೋದಿಲ್ಲ. ನೀವು ಮನೆ ಊಟ ಮಾಡ್ತೀರಾ, ವಾಮಿಟ್ ಆಯ್ತದೆ, ಇದನ್ನ ನಾವು ಬದುಕಲೇಬಾರ್ದು, ನಮ್ಗೆ ಕಾಯಿಲೆ ಹಾಕ್ಬೇಕು ಅಂತಕ್ಕಂಥದ್ದು ಇದು ಮಾಡಿ ಒಂದು ಹೆಣ್ಮಗಳು 50 ಕೆಜಿಯಿಂದ 28 ಕೆಜಿ ಬಂದಿದ್ರು. ಈಗ ವಾಸಿ ಆಯಿತು. ಈಗಾಗಲೇ 50 ಕೆಜಿ ಬದುಕಿದ್ದಾಳೆ. ಅವಳು ಏನ್ ಕೇಳ್ತಾಳೆ, ಡಾಕ್ಟರ್ನ ನನ್ನ ಪಾಯ್ಸನ್ ಇಂಜೆಕ್ಷನ್ ಕೊಟ್ಬಿಡಿ, ನಾನು ಬದುಕೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಆ ತಾಯಿ. ಡಾಕ್ಟ್ರು ನಾವೆಲ್ಲ ಕುಂಡಿಸಿ ಸಮಾಧಾನ ಮಾಡಿ ನೀನು ಬದುಕ್ತೀಯ ಇದು ಅಂತಕ್ಕಂಥದ್ದಾದ್ರೆ 28 ಕೆಜಿಗೆ ಅವ್ರು ಯಾವ ರೀತಿ ಇರ್ಬೋದು, ಎಲ್ಲ ಮೂಳೆ ಎಲ್ಲ ಬಿಟ್ಕೊಂಡು ಚಕ್ರ ಬಿಟ್ಕೊಂಡು ಆ ಪರಿಸ್ಥಿತಿ ಇತ್ತು. ಇಲ್ಲ, ಬದುಕಿದ್ದಾರೆ. ನೀವೆಲ್ಲರಿಗೂ ಕಾಯಿಲೆ ವಾಸಿ ಆಗುತ್ತೆ, ಧೈರ್ಯವಾಗಿರ್ಬೇಕು. ಆ ಕಾಯಿಲೆ ಇದನ್ನ ಕಾಯಿಲೆ ವಾಸಿ ಮಾಡಬೇಕು. ನಮ್ಮ ಕ್ಷೇತ್ರದಲ್ಲಿ 100ಕ್ಕೆ 100 ಭಾಗ ಇದನ್ನ ಕಾಯಿಲೆ ಇಲ್ದಂಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇನು ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಇನ್ನ 1 ವರ್ಷ ಅಲ್ಲ 2 ವರ್ಷ ಆದ್ರೂ ನಿಮ್ಗೆಲ್ರಿಗೂ ಬರ್ತಕ್ಕಂಥವ್ರಿಗೆ ಈ ತರ ಫುಡ್ ನ ಕೊಡ್ತೇನೆ. ಇದನ್ನ ಪ್ರಧಾನಮಂತ್ರಿ ಇದ್ರೆ ಮಾತ್ರ ಈ ದೇಶ ಸುಭದ್ರವಾಗಿರ್ತಕ್ಕಂಥದ್ದು. ಅದನ್ನ ಅರ್ಸಿ ನಾವೆಲ್ಲ ನಮ್ಮ ಮುಖಂಡರುಗಳು, ನನ್ನ ಜೊತೆ ಇರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಮಾಡ್ತಾ ಇದ್ದೀವಿ. ಒಂದು ಫೋಟೋ ತರ್ತೀವಿ. ಅದಾದ್ಮೇಲೆ ನೀವು ಪ್ರತಿ ಸಲ ಹೋದಂಗೆ ಲೈನ್ಗೆ ನಿಮ್ಮ ಎಡಗಡೆ ಇರ್ತಕ್ಕಂಥ ಚಿತ್ರ ತಗೊಂಡು ಹೋಗಿ ಇದನ್ನ ಯಾರು ಕಾಯಿಲೆ ಬಂದಿದೆ, ಇಲ್ಲಿ ಕಾಯಿಲೆ ಬಂದಿರೋರು ಬಂದಿದ್ದೀರಾ, ಅವರ ಪರವಾಗೂ ಬಂದಿದ್ದೀರಾ, ನಿಮ್ಮ ಮಕ್ಕಳಿಗೋ ನಿಮ್ಮ ಯಜಮಾನಿಗೋ ಇದು ಬಂದಿದೆ, ಅವ್ರ ಪರವಾಗೂ ಬಂದಿದ್ದೀರಾ, ಅವ್ರಿಗೆ ಕೊಡಬೇಕು. ಇವಾಗ 6 ತಿಂಗಳಲ್ಲಿ 100ಕ್ಕೆ 100 ಭಾಗ ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ. ಮೆಡಿಸಿನ್ ಏನ್ ಕೊಟ್ಟಿದ್ರೆ ಮೆಡಿಸಿನ್ ಇದನ್ನು ತಗೊಂಡ್ರೆ 100ಕ್ಕೆ 100 ಭಾಗ ವಾಸಿ ಆಗುತ್ತೆ. ನೀವು ಸಹಜ ಸ್ಥಿತಿಗೆ ಎಲ್ಲರಂತೆ ನೀವು ಓಡಾಡ್ಬೋದು. ಇದನ್ನು ಕಡಿಮೆ ಮಾಡಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 26 ತಿಂಗಳಿಂದೆ ಏನು ನಾನು ಮಂಡ್ಯದಲ್ಲಿ ನಾನು ಸಚಿವನಾಗಿದ್ದೆ, ಆ ಸಂದರ್ಭದಲ್ಲಿ ಆ TV ನೋಡ್ತಕ್ಕಂಥ ಸಂದರ್ಭದಲ್ಲಿದ್ದಾಗಿ ಮಾರನೇ ದಿನನೇ ಬಂದು ನಾನು ಸಭೆಯನ್ನು ಕರೆದು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ನಾವೆಲ್ಲರೂ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದೊಂದು ಸೇವೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇರೋದು. ಇದನ್ನು ಈ ತಿಂಗಳ ಎಂಡಿಂದ ಕ್ಯಾಂಪ್ಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ಮೆಡಿಕಲ್ ಕ್ಯಾಂಪು ಚುನಾವಣೆ ಬಂತು ಅಂತ 3-4 ತಿಂಗಳಿಂದ ನಿಲ್ಸಿದ್ವಿ. ಮೆಡಿಕಲ್ ಕ್ಯಾಂಪು ಈ ತಿಂಗಳ ಕೊನೆಯಿಂದ ಇದಾಗುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಕಣ್ಣು ಆಪ್ರೇಷನ್ ಆಗಬೇಕಾದ್ರೆ ಕಳಿಸ್ಕೊಡಿವ್ರಂತೆ. ಇಲ್ಲಿ ಯಾರೋ ಕೇಳ್ಕೊಂಡ್ರು ಸಾಕು, ಇಲ್ಲಿ ನಂಬರ್ ಕೊಟ್ಟಿರ್ತೀವಿ. ಇದನ್ನು ನಮ್ಮ ರಾಮಪ್ಪಂದು ಇವ್ರದ್ದು ನಂಬರ್ ಕೊಟ್ಟಿರ್ತೀನಿ. ಕಣ್ಣು ಆಪ್ರೇಷನ್ ಆಗಬೇಕಾ ಕಣ್ಣು ಆಪ್ರೇಷನ್ ಮಾಡಿಕೊಡ್ತೀವಿ. ಕನ್ನಡಕ ಬೇಕಾ ಕನ್ನಡಕ ಕೊಡ್ತೀವಿ. ನಿಮಗೆ ಹೃದಯದ ಸಮಸ್ಯೆ ಏನಾಯಿತು ಅಂತಂದರೆ ಅದನ್ನು ಜಯದೇವಾಗ ಇನ್ನೊಂದು ಕಡೆ ಕಳಿಸ್ಕೊಡ್ತೀವಿ. ತಾವುಗಳಿಲ್ಲಿದ್ದರೆ ಇಲ್ಲ ನಿಮ್ಮ ತಂದೆ ತಾಯಿನೋ ಯಾರಾದರೂ ದೂರದ ಊರಲ್ಲಿದ್ದರೆ ಅವ್ರನ್ನೂ ಕರೆಸಿ. ಇದನ್ನು ಏನಾದ್ರು ನಿಮ್ಮ ಕಣ್ಣು ಆಪ್ರೇಷನ್ ಆಗಬೇಕಾದ್ರೆ ನಮ್ಮ MLA ಮಾಡಿಸ್ತಾರೆ ಇದು ಅಂತಕ್ಕಂಥದ್ದನ್ನ ಕರೆಸಿ ನಿಮ್ಮಿಂದ ಇನ್ನೊಂದಷ್ಟು ಸಹಾಯ ಆಗಲಿ. ಈ ಕಾಯಿಲೆ ನಿಮ್ಮ ಕುಟುಂಬ ಯಾರಿಗೆ ಬಂದಿದೆ ಇನ್ನೊಬ್ಬರಿಗೆ ಮನೆಯಲ್ಲಿ ಬರ್ಗೂಡ್ದು. ಅದನ್ನ ಬರ್ದಂಗೆ ಮುಂಜಾಗ್ರತೆ ವಹಿಸಿ ಇದು ಮಾಡಿದ್ರೆ 6-7 ತಿಂಗಳಲ್ಲಿ ನೀವು ಸಹಜ ಸ್ಥಿತಿ ಬರ್ತೀರ. ಇದರಿಂದ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಪ್ರತಿ ತಿಂಗಳು ಇವತ್ತು 20 ಜನ 22 ಜನ 25 ಜನ ಅರ್ಜೆಂಟ್ ಆಗಿದ್ದಾರೆ. ಇವತ್ತು ಮಾಡಬೇಕು. ಕಾಯಿಲೆ ಬಡವನು ಬಿಡೋದಿಲ್ಲ, ಶ್ರೀಮಂತನು ಬಿಡೋದಿಲ್ಲ. ಇದು ಆಕಸ್ಮಿಕವಾಗಿ ನೀವು ಬಂದಿರತಕ್ಕಂಥ ಕಾಯಿಲೆ ಇಲ್ಲ, ಆಕಸ್ಮಿಕವಾಗಿ ಬಂದಿರತಕ್ಕಂಥ ಕಾಯಿಲೆ. ಇವತ್ತು ನಮ್ಮ ಆರೋಗ್ಯ ಅಧಿಕಾರಿಗಳೇನಿದ್ದಾರೆ ಬಹುಶಃ ಯಾವುದಕ್ಕೂ ಅಂಜದೆ ಅವರೆಲ್ಲ ಕೆಲಸ ಮಾಡ್ತಾರೆ. ಮೊದಲು ಅವ್ರಿಗೆ ನಾವು ಕೃತಜ್ಞತೆಗಳನ್ನು ನೀಡಬೇಕು. ಏನು ಟ್ಯಾಬ್ಲೆಟ್ ಬೇಕು, ಮೆಡಿಸಿನ್ ಬೇಕು, ಚಾಚು ಚಪ್ಪದೆ ಅದನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಇದ್ರ ಉದ್ದೇಶ ನಿಮ್ಮಿಂದ ನಾವು ಓಟ್ ಹಾಕಿಸ್ಕೊಳಕ್ಕೆಲ್ಲ ಮಾಡ್ತಾ ಇರೋದು. ನಮಗಿಂತ ಕೆಳವರ್ಗ ಇರ್ತಕ್ಕಂಥ ಕುಟುಂಬಗಳು ಕಷ್ಟದಲ್ಲಿದ್ದಾಗ ಅವರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ಪುಣ್ಯಾತ್ಮನ ಏತ ಕರೆಸಿದ್ದೀನಿ. ಇಂಥವಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನ ಕಣ್ಣಾರೆ ನೋಡಿ ಇದನ್ನು ಮಾಡಿ ಅಂತಕ್ಕಂಥದ್ದು ಇವತ್ತು 2 ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ.
ಆ ಸ್ಕೂಲಲ್ಲಿ ಇವತ್ತು ಒಟ್ಟು 7,000 ಮಕ್ಕಳವೆ. 40 ಜನ ಟೀಚರ್ಸ್ಗೆ ನಾವೇ ಪೇಮೆಂಟ್ ಕೊಡ್ತಾ ಇದ್ದೀವಿ. ನಾವು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಪ್ರತಿ ತಿಂಗಳು 2.5 ವರ್ಷದಿಂದ ನಾವೇ ಟೀಚರ್ಸ್ಗೆ ಪೇಮೆಂಟ್ ಕೊಡ್ತಾ ಇದ್ದೇನೆ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ನಿಮಗೆ ಕಾಯಿಲೆ ಬಂದಿರತಕ್ಕಂಥವ್ರೆ ಭಾಷೆ ಇನ್ನೊಂದು ವರ್ಷದಲ್ಲಿ ಕಾಯಿಲೆನ ನಮ್ಮ ಕ್ಷೇತ್ರದಿಂದ ತೀರಾ ಕಡಿಮೆ ಮಾಡಬೇಕು, ಅದು ಕಡಿಮೆ ಮಾಡಬೇಕು, ಇಲ್ದಂಗೆ ಆಗಬೇಕು ಅಂತಕ್ಕಂಥ ಇದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೀವು ಮಾಡಬೇಕಾದಿಷ್ಟೇ. ಇವತ್ತೇನು ನೀವು ತಗೊಂಡೋಗ್ತಾ ಇದ್ದೀರಾ, ಯಾರಿಗೆ ನಿಮ್ಮ ಕುಟುಂಬದಲ್ಲಿ ಕಾಯಿಲೆ ಬಂದಿದೆ, ಈಗ ನಿಮ್ಮ ಕುಟುಂಬದ ಕಾಯಿಲೆ ಬಂದಿರೋರು ಕೆಲವು ಬಂದಿಲ್ಲ, ಒಂದು 40-50 ಜನ ನೀವೇ ಪೇರೆಂಟ್ಸ್ಗಳೇ ಬಂದು ತಗೊಂಡೋಗ್ತಾ ಇದ್ದೀರಾ. ಇದನ್ನು ಅವ್ರಿಗೆ ಕೊಡಬೇಕು. ಒಂದು ತಿಂಗಳಿಗೆ ಆಗುವಷ್ಟು ಆಹಾರ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಟ್ಯಾಬ್ಲೆಟ್ಸ್ ಕೊಟ್ಟರು. 6 ತಿಂಗಳಿಂದ ತಗೊತಾ ಇದ್ದೀನಿ. ಮೊನ್ನೆ 25ನೇ ತಾರೀಕು ಹೋಗಿದ್ದೆ ಟೆಸ್ಟ್, ಆವತ್ತು ಅಪಾಯಿಂಟ್ಮೆಂಟ್ ಇತ್ತು. ಕಂಪ್ಲೀಟ್ ಗುಣ ಆಗಿದೆಯಪ್ಪ, ಟ್ಯಾಬ್ಲೆಟ್ಸ್ ಏನು ಬೇಡ, ಇದಾಗಿದೆ. ಹೆಂಗಿದ್ರಿ? ಈ ಫುಡ್ ತಗೊಂಡಾದ್ಮೇಲೆ ಹೆಂಗಿದ್ದೀರಾ? ರೆಗ್ಯುಲರ್ ಆಗಿ ತಗೊತಾ ಇದ್ದೀನಿ. ಎಲ್ಲ ಕಂಪ್ಲೀಟ್ ವಾಸಿ ಆಗಿದೆ. ವಾಸಿ ಆಗಿದೆ. ಸರಿ. ಸಾಕಾಯ್ತು. ತಿಂಗಳು ಲಾಸ್ಟು ಈ ತಿಂಗಳು ಸಾಕ ಅಂದೆ? ಹಾಂ. ಲನ್ಸಲ್ಲಿ ಗಡ್ಡೆ ಆಗಿ ಫುಲ್ಲು ಲನ್ಸ್ ಒಂದು ಸೈಡ್ ಫುಲ್ ಬ್ಲರ್ ಆಗಿಬಿಟ್ಟು ರಾಜೀವ್ ಗಾಂಧಿ ಹಾಸ್ಪಿಟಲ್ 20 ಡೇಸ್ ಅಡ್ಮಿಟ್ ಆಗಿದ್ಲು. ಅಲ್ಲಿ 3,500 mg ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. BLL ಸ್ಟೂಡೆಂಟ್ ಓದೋದ್ರಲ್ಲಿ ತುಂಬ ಇದ್ದಾನೆ. ಬಟ್ ಡ್ಯಾಡಿ ಒಂದು 11 ಮಂತ್ಸ್ ಬ್ಯಾಕ್ 11 ತಿಂಗಳಾಯ್ತು ಡ್ಯಾಡಿ ಎಕ್ಸ್ಪೈರ್ ಆಗಿ. ಅವರು ಸತತವಾಗಿ 2016ರಿಂದ ಬೆಡ್ ರಿಡನ್ ಆಗಿ ಈಗ ಮೊನ್ನೆ ತೀರ್ಕೊಂಡ್ಬಿಟ್ರು. ಈ ಕಡೆ ಡ್ಯಾಡಿದೊಂದು ಕಡೆ ಮನೋರೋಗ ಮಗಳಿಗೆ, ಮತ್ತು ಟ್ರೀಟ್ಮೆಂಟು ನನಗೆ ಫೇಲ್ಯೂರ್ ಆಗ್ತಾನೇ ಇದೆಯಲ್ಲ, ನನಗೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಅಂತ ಅನ್ನೋದು ಒಂದು ಮನೋರೋಗಕ್ಕೆ ತೊತ್ತಾಗ್ಬಿಟ್ಟು ನನಗೇನು ಬೇಡ ಜೀವನನೇ ಅಂತ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗೋಗಿತ್ತು ಸರ್. ಲಾಸ್ಟ್ ಟೈಮ್ ಕರ್ಕೊಂಡೋಗಿ ನಾನು ರಾಜೀವ್ ಗಾಂಧಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದಾಗ ನನಗೆ ತುಂಬ ತೊಂದರೆ ಆಯಿತು. ಒಂದೇನಪ್ಪ ಅಂದರೆ ನಾನು 5 ವರ್ಷದಿಂದ ಹೋರಾಟ ಮಾಡ್ತೇನೆ, ನನಗೆ BPL ಕಾರ್ಡ್ ಸಿಗ್ತಾಯಿಲ್ಲ ಸರ್. ನಾನು ಅದನ್ನು ಮಾತಾಡಬೇಕು ಅಂತ. ಹೌದು ಸರ್, ಪರವಾಗಿಲ್ಲ. ಇದೇ ಫಸ್ಟ್ ಅಲ್ಲ ಸರ್, 2 ಸಲ ಟ್ರೀಟ್ಮೆಂಟ್ ತೊಗೊಂಡಾಗಲೂ ಕೂಡ ಇಲ್ಲಿ ನಾನು ಫುಡ್ ಪರ್ಚೇಸ್ ತೊಗೊಂಡೋಗಿದ್ದೀನಿ. ನೀವು ಮಾಡ್ತಕ್ಕಂಥ ಸೇವೆ 10 ಜನಕ್ಕೆ ಒಳ್ಳೇದಾಗ್ತಾ ಇದೆ ಸರ್. ಇದೇ ಥರ ಎಲ್ಲರೂ ಕೂಡ ನಿಮ್ಮ ಸೇವೆ ಭಾಗವಹಿಸಿ ಇನ್ನಷ್ಟು ಕೂಡ ಅವ್ರ ಮನೇಲಿರ್ತಕ್ಕಂಥ ಪೇಷೆಂಟ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಎಲ್ಲರಿಗೂ ಸೇರಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸಿಸ್ತೇನೆ. ಸುಮಾರು 2 ವರ್ಷದ ಹಿಂದೆ ಪ್ರಧಾನಮಂತ್ರಿ ನಮ್ಮ ನಾಯಕರು, ವಿಶ್ವ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದ ಜನತೆಗೆ ಚುನಾಯಿತ ಪ್ರತಿನಿಧಿಗಳು, ಕಾರ್ಪೊರೇಟ್ ಸಂಸ್ಥೆಗಳು, ಯಾರು ಅನುಕೂಲವಾಗಿರ್ತಕ್ಕಂಥ ಕುಟುಂಬಗಳು 2024 ಒಳಗೆ TB ಮುಕ್ತ ಭಾರತವನ್ನು ಮಾಡಬೇಕು ಅಂತಕ್ಕಂಥದ್ದೊಂದು ಕರೆಯನ್ನು ಏನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾನು ನೋಡಾದ್ಮೇಲೆ ಅವತ್ತು ನಾನು ಸಚಿವನಾಗಿದ್ದೆ. ಅವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಪ್ರತಿ ತಿಂಗಳು 1ನೇ ತಾರೀಕು 9:30 ಗಂಟೆಗೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ TB ಬಂದಿರತಕ್ಕಂಥ ಆ ರೋಗಿಗಳನ್ನು ಕರೆಸಿ ಏನು ನ್ಯೂಟ್ರಿಷನ್ ಫುಡ್ಡನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿವರೆಗೂ 674 ಜನರು ಸಂಪೂರ್ಣವಾಗಿ ಗುಣಮುಕ್ತರಾಗಿರ್ತಕ್ಕಂಥದ್ದನ್ನ ನಾವು ದಾಖಲೆ ಸಮೇತ ನೋಡಿದ್ದೇವೆ. ಇದೊಂದು ಸೇವೆ. ಪ್ರಧಾನಮಂತ್ರಿಜಿಯವರು ಏನು ಕರೆಯನ್ನು ಕೊಟ್ಟರು ಅದನ್ನು ಚಾಚೋಚಪ್ಪದೆ ಮಾಡಬೇಕು. ಇದನ್ನು ಮಾಡಿದ್ರೆ ಮಾತ್ರ ಆ ಬಡ ಜನರಿಗಿರ್ಬೋದು, ಮಧ್ಯಮ ವರ್ಗದ ಕುಟುಂಬ ಇರ್ತಕ್ಕಂಥ ಇರ್ಬೋದು, ಏನು TB ಬಂದಿದೆ 100ಕ್ಕೆ 100 ಭಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಕರೆ ಕೊಟ್ಟಿದ್ದಾರೆ ಅದನ್ನು ನಾವೊಬ್ಬ ಚುನಾಯಿತ ಪ್ರತಿನಿಧಿಗಳಾಗಿ ಯಾರ್ಯಾರು ಅನುಕೂಲಸ್ಥ ಕುಟುಂಬ ಇದೆ, ಯಾವುದ್ಯಾವುದು ಕಾರ್ಪೊರೇಟ್ ಸಂಸ್ಥೆಗಳಿದೆ ವಶ ಇದು ಮಾಡಿದರೆ ಇಡೀ ಭಾರತ TB ಮುಕ್ತ ಭಾರತ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇದು ಚಾಚೋಚಪ್ಪದೆ ನಾನು ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮೂಲಕ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇನೆ. ಇದನ್ನು ಪ್ರತಿಯೊಬ್ಬರು ಕರ್ತವ್ಯ. ಈ TB ಮುಕ್ತ ಭಾರತವನ್ನು ಮಾಡಬೇಕು ಅಂತಂದರೆ ಪಕ್ಷಾತೀತವಾಗಿ ಎಲ್ಲರೂ ಇದು ಮಾಡಿದ್ರೆ ಖಂಡಿತವಾಗೂ ಮಾಡ್ಬೋದು ಅಂತಕ್ಕಂಥ ಇದೊಂದು ಸೇವೆ. ನಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ, ಯಾರು ಅನುಕೂಲವಾಗಿದ್ದಾರೆ, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿದೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳೇನಿದೆ, ಅನುಕೂಲವಾಗಿರ್ತಕ್ಕಂಥವ್ರು ಇದನ್ನು 5 ಜನ 10 ಜನ 20 ಜನ ಆರಿಸ್ಕೊಂಡು ಮಾಡಿದ್ರೆ ಖಂಡಿತವಾಗೂ ಇದರಿಂದ ಆ ಕುಟುಂಬಗಳು ಸಾವಿನಿಂದ ಆಚೆಗೆ ಬರ್ತವೆ. ಈ ಕಾಯಿಲೆ 100ಕ್ಕೆ 100 ಭಾಗ ಒಂದು ಕಡೆ ಮೆಡಿಸಿನ್ನು, ಇನ್ನೊಂದು ಕಡೆ ನ್ಯೂಟ್ರಿಷನ್ ಕೊಟ್ಕೊಟ್ರೆ 6 ರಿಂದ 7 ತಿಂಗಳಲ್ಲಿ ನಾನು ಕಳೆದ 28-29 ತಿಂಗಳಲ್ಲಿ ಗಮನಿಸಿದ್ದೇನೆ 100ಕ್ಕೆ 100 ಭಾಗ 7 ತಿಂಗಳಲ್ಲಿ ಕಾಯಿಲೆ ವಾಸಿ ಆಗುತ್ತೆ. ಕೊರೋನಾ ಪ್ಯಾಂಡಮಿಕ್ ಆದಮೇಲೆ ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ.
ಸೊ ಆ ವಿಚಾರದಲ್ಲಿ ಏನಿದೆ? ಇವತ್ತು ನಾವು ತಿಂತಕ್ಕಂಥ ಜಂಕ್ ಫುಡ್ ಏನಿದೆ ಇದರಿಂದ ಕಾಯಿಲೆಗಳು ಬರೋದಕ್ಕೆ ಪ್ರಾರಂಭ ಆಯ್ತವೆ. ಸರಿಯಾದ ಟೈಮ್ಗೆ ವ್ಯಾಯಾಮ ಮಾಡಬೇಕು, ಸರಿಯಾದ ಟೈಮ್ಗೆ ತಿಂಡಿ ತಿನ್ನಬೇಕು, ಊಟ ತಿನ್ನಬೇಕು. ನಾವು ಕೆಲಸದ ಒತ್ತಡದಲ್ಲಿ ಮಾನಸಿಕವಾಗಿ ಆ ಸಿಗಾಕೊಂಡಾಗೆ ಈ ರೀತಿಯ ಕಾಯಿಲೆಗಳು ಬರ್ತಕ್ಕಂಥದ್ದು. ಈ ಟಿ ಬಿ ಬರ್ತಕ್ಕಂಥದ್ದು ಸಹಜವಾಗಿ ಬರುತ್ತೆ. ಇದೇನೊಂದು ಎಲ್ರಿಗೂ ಅಡ್ಕೊಂಬಿಡ್ತದೆ ಅಂತಕ್ಕಂಥದ್ರಲ್ಲಿ ಇದು ವಾಸಿ ಆಗ್ತಕ್ಕಂಥ ಕಾಯಿಲೆ. ಅವರಿಗೆ ಧೈರ್ಯ ತುಂಬಿಸ್ಬೇಕು. ಧೈರ್ಯ ತುಂಬಿ ಮೆಡಿಷನ್ ಮತ್ತು ನ್ಯೂಟ್ರಿಷನ್ ಫುಡ್ ಕೊಟ್ಟರೆ 7 ತಿಂಗಳೊಳಗಡೆ 100ಕ್ಕೆ 100 ಭಾಗ ಕಾಯಿಲೆ ವಾಸಿ ಆಗುತ್ತೆ. ಕಾಡಿಗೆ